ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಹೊಸ ದಾಳ ಉರುಳಿಸ್ತಾ ಇದ್ರೆ, ಇತ್ತ ಹುಬ್ಬಳ್ಳಿಯಲ್ಲಿ ಸಿಎಂ ಬಣದಿಂದ ಅಹಿಂದ ಕೋಟೆ ಭದ್ರ ಮಾಡುವ ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಹೊಸ ದಾಳ ಹೂಡ್ತಾ ಇದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲಿ ಸಿಎಂ ಬಣದಿಂದ ಅಹಿಂದ ಕೋಟೆ ಭದ್ರ. ಅಹಿಂದ ಹೋರಾಟಕ್ಕೆ 25ರ ಸಂಭ್ರಮ, ಶಕ್ತಿ ಪ್ರದರ್ಶನ. ಕುರ್ಚಿ ಕಿತ್ತಾಟದ ನಡುವೆ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರ. ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಸಿದ್ದರಾಮಯ್ಯ. ನಾಳೆ ಹುಬ್ಬಳ್ಳಿಯ ಪ್ರೈವೇಟ್ ಹೋಟೆಲ್ನಲ್ಲಿ ವಿಚಾರಣಾ ಸಂಕಿರಣ. ಈ ಸಂಕಿರಣದಲ್ಲಿ ಅಹಿಂದ ಸಮುದಾಯ ಮುಖಂಡರು ಭಾಗಿ. 2005ರ ಹುಬ್ಬಳ್ಳಿ ಸಮಾವೇಶ ಸಿದ್ದು ರಾಜಕೀಯ ಹಾದಿ ಬದಲಿಸಿತ್ತು. ಈಗ ಅದೇ ಇತಿಹಾಸ ಮರುಕಳಿಸುತ್ತಾ ಎಂಬ ಕುತೂಹಲ. ಅಹಿಂದ ವೇದಿಕೆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರೆಲ್ಲ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಬ್ರದರ್ಸ್ ಇದ್ರೆ, ಇತ್ತ ರಾಜ್ಯದಲ್ಲಿ ಅದರಲ್ಲೂ ಕೂಡ ಹುಬ್ಬಳ್ಳಿ ಅಹಿಂದ ಭದ್ರಕೋಟೆಯಲ್ಲಿ ಅಹಿಂದ ದಾಳವನ್ನು ಉರುಳಿಸೋದಕ್ಕೆ ಸಿದ್ದರಾಮಯ್ಯನವರು ಸಕಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗುವುದರ ಮುಖೇನ ಪವರ್ ಶೇರಿಂಗ್ ಮತ್ತೆ ಚರ್ಚೆಗೆ ಬರಕೂಡದು. ಒಂದು ವೇಳೆ ಬಂದಿದ್ದೇ ಆದಲ್ಲಿ ಅದನ್ನು ಅದುಮುವಂತಹ ಅಹಿಂದ ಶಕ್ತಿ ರಾಜ್ಯದಲ್ಲಿ ತಯಾರಿರಬೇಕು. ಈ ಕಾರಣಕ್ಕೋಸ್ಕರ ಡಿಕೆ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ರೆ, ಇತ್ತ ರಾಜ್ಯದ ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಅಹಿಂದ ವೇದಿಕೆ ಮೂಲಕ ಶಕ್ತಿ ಪ್ರದರ್ಶನವಾಗುತ್ತಾ ನಿಜಕ್ಕೂ ಕೂಡ ಅತ್ಯಂತ ಕೌತುಕ. ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಹೊಸ ದಾಳ ಉರುಳಿಸ್ತಾ ಇದ್ರೆ, ಇತ್ತ ಹುಬ್ಬಳ್ಳಿಯಲ್ಲಿ ಸಿಎಂ ಬಣದಿಂದ ಅಹಿಂದ ಕೋಟೆ ಭದ್ರಪಡಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ನಿಜಕ್ಕೂ ರಾಜ್ಯದ ರಾಜಕಾರಣದ ಹೊಸ ರೂಪವನ್ನು ತೋರಿಸ್ತಾ ಇದೆ. ಸೊ ಹಾಗಾದರೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ, ಸಿಎಂ ಸಿದ್ದರಾಮಯ್ಯನವರ ಹುಬ್ಬಳ್ಳಿ ಯಾತ್ರೆ, ಈ ಎರಡೂ ಕೂಡ ಅವರವರ ಅಸ್ತಿತ್ವ ಉಳಿವಿಗಾಗಿ ನಡೀತಾ ಇರತಕ್ಕಂತಹ ನಿಶಬ್ದವಾದ ರಾಜಕೀಯ ಹೋರಾಟನ. 2005ರ ಹುಬ್ಬಳ್ಳಿಯ ಸಮಾವೇಶ ನಿಮಗೆ ಗೊತ್ತಿದೆ. ಸಿದ್ದು ರಾಜಕೀಯದ ಹಾದಿಯನ್ನೇ ಬದಲು ಮಾಡಿದ್ದಂತಹ ಒಂದು ಸಮಾವೇಶ. ಆ ತರಹದ್ದೊಂದು ಸಮಾವೇಶಕ್ಕೆ ಮತ್ತೊಂದು ತಯಾರಿ ನಡೀತಾ ಇದೆಯಾ? ಅಹಿಂದ ಸಮಾವೇಶದ ಮುಖೇನ ತನ್ನ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರಲ್ಲಿ ಬಳಿ ಇರತಕ್ಕಂಥ ಕಟ್ಟಕಡೆಯ ಆಯ್ಕೆನ ಇದು. ಹುಬ್ಬಳ್ಳಿಯಲ್ಲಿ ಸಿಎಂ ಬಣದಿಂದ ಅಹಿಂದ ಕೋಟೆ ಭದ್ರಪಡಿಸುವಂತಹ ತಯಾರಿ. ಮತ್ತೊಂದು ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ತನ್ನದೇ ಆದ ಸ್ಟ್ರಾಟಜಿಯನ್ನು ಪ್ರಯೋಗ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರವನ್ನು ಮುನ್ನೆಲೆಗೆ ತರುತ್ತಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ನವೆಂಬರ್ನಿಂದ ಶುರುವಾದಂತಹ ಕ್ರಾಂತಿ ಒಂದು ತಾರ್ಕಿಕ ಉತ್ತರ ಈವರೆಗೂ ಕೂಡ ಸಿಕ್ಕಿಲ್ಲ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿ ಈ ಕ್ಷಣದವರೆಗೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.